ಜಾತಿವಾದಿ ಕಿಶೋರನಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಶಿಕ್ಷೆ ಆಗುವವರೆಗೂ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಜಿಲ್ಲಾ ಶಾಖೆ ವಿಜಯಪುರ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ಹಾಗೂ ಅದ್ರ ಜೊತೆ ನಮ್ಮ ಜೊತೆ ಭೀಮ್ ಆರ್ಮಿ ಸಂಘಟನೆಯವರ ಜೊತೆಯಲ್ಲಿ ಇವತ್ತಿನ ದಿವಸ 6/10/2025 ನಮ್ಮ ದಲಿತ ಒಬ್ಬ CJG ನ್ಯಾಯಾಧೀಶರಿಗೆ ಆದಂಥ ಅನ್ಯಾಯವನ್ನು ವಿರುದ್ಧ ಅನ್ಯಾಯ ಮಾಡಿದಂಥ ಒಂದು ವಿಷಯ ಇಟ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸ್ಥಾನವನ್ನು ಬಂದಿದ್ದಾರೆ. ಈ ಒಂದು RSS ಅವರಿಗೆ ಇದನ್ನು ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ಹೇಳ್ತಾನೆ ನಮ್ಮ ಕಿಶೋರ್, ಇಲ್ಲ ಅವತ್ತು ನಾನು ದಿಶೆಯಲ್ಲಿ ಇದ್ದೆ, ಅದು ಇದ್ದೆ, ಈ ಎಲ್ಲ ನಾಟಕಗಳು ಮಾಡ್ತಾರೆ. ಆಮೇಲೆ ನಾನು ಒಬ್ಬ ದಲಿತ ಅನ್ನೋ ಒಂದು ವಿಚಾರಗಳು ಏನೇನೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದು RSS ಅವರ ಒಂದು ಕುತಂತ್ರ ಐತಿ. ಕೂಡಲೇ ಅವರನ್ನು ಏನು ಬರೀ ನಾವು ಬಂಧಿಸೋದತ್ತಲ್ಲ, ಅವನ ಮ್ಯಾಗ ಕಠಿಣ ಶಿಕ್ಷೆ ಮಾಡುವಂಥ ವಿಚಾರ ಮಾಡಬೇಕಾಗ್ತೈತಿ. ಯಾಕಂದ್ರೆ ಕಠಿಣ ಶಿಕ್ಷೆ ಆಗಲಿಲ್ಲ ಅಂದ್ರೆ
ಈಗಾಗಲೇ ನೋಡಿ ನಾವು ಇದು ಜಸ್ಟ್ ಎಲ್ಲ ವಿವಿಧ ಸಂಘಟನೆಗಳಿಂದ ತಮ್ಮ ಮುಂದೆ ನಾವು ಹೋರಾಟ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಇದೇ ತಿಂಗಳ 16 ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಸಂಘಟನೆಗಳು, ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಎಲ್ಲ ಸಂಘಟನೆಗಳು ಸೇರಿ ಒಂದು ಹೋರಾಟವನ್ನು ಹಾಕ್ಕೊಂಡಿದ್ದೀವಿ. ಆ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ಜಸ್ಟ್ ಫಾರ್ ಶಾಂಪಲ್ ಇವತ್ತು ಅವ್ರಿಗೆ ಎಚ್ಚರಿಕೆ ಗಂಟೆಗೋಸ್ಕರ ಈ ನಮ್ಮ ಸಂಘಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ನಮ್ಮ ಸಂಘಟನೆಗೆ ಒಂದು ಮಹತ್ವ ಕೊಟ್ಟು ಅವ್ರಿಗೆ ನಿನಗೆ ಏನನ್ನು ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು. ಹಾಗಾಗಿ ನೀನು IPSಗೆ ಒಂದು ಕಳಂಕ, ಪೊಲೀಸ್ ಇಲಾಖೆಗೆ ಒಂದು ಕಳಂಕ. ಆ ಕಾರಣಕ್ಕಾಗಿ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಅವನಿಗೆ ಹೋಗತಕ್ಕಂಥ ಸರ್ಕಾರದಿಂದ ಹೋಗತಕ್ಕಂಥ ಎಲ್ಲ ಸವಲತ್ತುಗಳನ್ನು ಬಂದ್ ಮಾಡುವುದರ ಮೂಲಕ ಅವನಿಗೆ ದೇಶದ್ರೋಹಿ ಕೇಸಿನಡಿ ಒಳಗೆ ಹಾಕಿ ಗಡಿಪಾರು ಮಾಡಬೇಕು. ಆ ರೀತಿ ಭಾಸ್ಕರ್ ರಾವ್ಗೆ ಅಂತಕ್ಕಂಥ ಮಾತು ಕೂಡ ವೇದಿಕೆ ಮೂಲಕ ಹೇಳಿದೆ. ಹಾಗಾಗಿ ಕಿಶೋರ್ ಕುಮಾರ್ಗೆ ಏನು ಮಾಡಬೇಕು? ಅವನಿಗೆ ನನಗೊಂದು ವಿಚಿತ್ರ ಅದ, ಅವರು ಗವಾಯಿ ಸಾಹೇಬರು ಈ ದೇಶವನ್ನ ಒಂದು ತನ್ನ ಮನೆ ಅಂತ ಹೇಳಿ ತಿಳ್ಕೊಂಡು ಬರತಕ್ಕಂಥವ್ರು. ಗವಾಯಿ ಸಾಹೇಬರು ಹೇಳಿದ್ರು, ನೀನು ಬೂಟ್ ಎಸ್ತಿರಬಹುದು, ನಾನು ಅದರಿಂದ ವಿಚಲಿತನಾಗಿಲ್ಲ. ಬದಲಾಗಿ ನನ್ನ ಕರ್ತವ್ಯವನ್ನ ನಾನು ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠೆಯಿಂದ ಮತ್ತು ಗೌರವದಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳೇನು ಗವಾಯಿ ಸಾಹೇಬ ಅಂತಂದ್ರ, ಗವಾಯಿ ಸಾಹೇಬ ಕೈಲಿ ಆಲಾರ್ದ ಮಾತ್ರ ತಿಳ್ಕೊಬೇಡ್ರಿ. ಈ ದೇಶದ ಜಾತಿವಾದಿಗಳಿಗೆ, ಈ ದೇಶದ ಮನುವಾದಿಗಳಿಗೆ, ಈ ದೇಶದ ಯಥಾಸ್ಥಿತಿವಾದಿಗಳಿಗೆ ಗವಾಯಿ ಸಾಹೇಬರ ಒಂದು ಮಾತಿನಿಂದ ಕೈಲಿ ಆಲಾರ್ದವನ್ನ ಅಮರ್ದಂತೆ ತಿಳ್ಕೊಬೇಡ್ರಿ. ಈ ದೇಶದ ಸಂವಿಧಾನದ ಮೇಲೆ ಆಶಯ ಇಟ್ಟಿರ್ತಕ್ಕಂಥ, ಪ್ರೀತಿ ಇಟ್ಟಿರ್ತಕ್ಕಂಥ, ಗೌರವ ಇಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಗವಾಯಿ ಸಾಹೇಬ. ಆ ಕಾರಣಕ್ಕಾಗಿ ಅವರ ಸಹನೆಯನ್ನ ಮತ್ತು ನಾವು ಅವ್ರ ಹಿಂಬಾಲಕರು, ಅವ್ರ ಅಭಿಮಾನಿಗಳು ತಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಈ ದೇಶದ ಮೂಲ ನಿವಾಸಿಗಳು, ಈ ದೇಶವನ್ನು ಅರ್ಥಪೂರ್ಣವಾಗಿರ್ಬೇಕು ಅಂತೇಳಿ ಹೇಳೋರು ನಾವು. ಈ ದೇಶ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳೋರು ನಾವು. ಆ ಕಾರಣಕ್ಕಾಗಿ ಇವತ್ತು ಘೋರ ಅನ್ಯಾಯ ಆಗ್ಯದ ಅಂತೇಳಿ ಏನೋ ಮೋದಿ ಅವರು ಹೇಳಿದ್ರು ನಿನ್ನೆ. ಈ ಘಟನೆಯನ್ನ ಮೋದಿಯವರು ನೇರವಾಗಿ ಹೊಣೆ ಹೊರಬೇಕು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆಗಿರತಕ್ಕಂಥ ಹಲ್ಲೆ ಮತ್ತು ಅವಮಾನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು ನೇರ ಹೊಣೆಗಾರರಾಗುವುದರ ಮೂಲಕ ಅವರಲ್ಲಿ ಏನಾದರೂ ಈ ದೇಶ ಪ್ರೇಮ ಇದ್ರೆ ಅವರು ನೇರವಾಗಿ ರಾಜೀನಾಮೆ ಕೊಡುವುದರ ಮೂಲಕ ನನ್ನ ಕಡೆ ತಪ್ಪಾಯ್ತು ಅಂತ ಹೇಳಿ ಈ ದೇಶಕ್ಕೆ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದ್ರೆ ಈ ವೇದಿಕೆ ಮೂಲಕ ಬಹುದೊಡ್ಡದಾಗಿರ್ತಕ್ಕಂಥ ಧಿಕ್ಕಾರವನ್ನ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಕ್ಕಂಥದ್ದು. ಹಾಗಾಗಿ ಎಲ್ರಿಗೂ ಜೈ ಭೀಮ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ಮೊನ್ನೆ ಅಕ್ಟೋಬರ್ 6ನೇ ತಾರೀಕಿನ ದಿವಸ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿ ಸಾಹೇಬರ ಮೇಲೆ ಒಬ್ಬ ನಾಲಾಯಕ, ಕಿಡಿಗೇಡಿ, ಕೋಮುವಾದಿ, ಮನುವಾದಿ, ಯಥಾಸ್ಥಿತಿವಾದಿ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವರ ಮೇಲೆ ಎಸ್ತಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಅವನಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಅವರ ಹಿಂದೆ ಇರತಕ್ಕಂಥ ಯಾವುದೇ ಕಾಣದ ಕೈಗಳನ್ನು ಕೂಡ ಪತ್ತೆ ಹಚ್ಚಿ ಅವರಿಗೂ ಕೂಡ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಮತ್ತು ಮುಂದೆ ಈಗ ಆಗದ ಹಾಗೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯಿಂದ ನಾವು ಮಾಡಿಕೊಂಡಿದ್ದೇವೆ. ಆ ಮೂಲಕ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ. ಹಾಗಾಗಿ ಈ ದೇಶದಲ್ಲಿ ಕೋಮುವಾದಿಗಳು, ಯಥಾಸ್ಥಿತಿವಾದಿಗಳು ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅವುಗಳಿಗೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇಡೀ ನಾಗರಿಕ ಸಮಾಜದಿದೆ ಅಂತಕ್ಕಂಥ ಉದ್ದೇಶದಿಂದ ನಾಳೆ ಬರ್ತಕ್ಕಂಥ ಅಕ್ಟೋಬರ್ 16ನೇ ತಾರೀಕಿನ ದಿವಸ ವಿಜಯಪುರ ಜಿಲ್ಲೆಯನ್ನು ಬಂದ್ ಕರೆಯನ್ನು ಕೊಡಲಾಗಿದೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ಪ್ರಜ್ಞಾವಂತ ಬಂಧುಗಳು ಕೂಡಿ ಬಿಜಾಪುರ ಬಂದನ್ನು ಕರೆಯನ್ನು ಕೊಡಲಾಗಿದೆ. ಈ ಒಂದು ಕರೆಗೆ ಎಲ್ಲ ನಾಗರಿಕ ಬಂಧುಗಳು ಸಹಕರಿಸಬೇಕು ಅಂತೇಳಿ ವೇದಿಕೆ ಮೂಲಕ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತಾ ಇದ್ದೇನೆ. ಮತ್ತು ಕಿಶೋರ್ ಕುಮಾರ್ ಅಂತಕ್ಕಂಥ ಒಬ್ಬ ನಾಲಾಯಕನಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ, ದೇಶದ್ರೋಹಿ ಕೇಸಿನಡಿ ಕೇಸನ್ನು ಹಾಕಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ವಿಶೇಷವಾಗಿ IPS ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ವ್ಯಕ್ತಿ, ಅವನ ಹೆಸರು ವಿಜಯ್ ಭಾಸ್ಕರ್ ಅಂತಕ್ಕಂಥ ಒಬ್ಬ ನಾಲಾಯಕ, ಅವರು ಕೂಡ ಈ ಒಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗೆ, ಹೀನ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಧೈರ್ಯ ಪ್ರಕರಣ ದಾಖಲಿಸಿ ಅವರಿಗೂ ಕೂಡ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದ್ದೇವೆ. ನನ್ನೊಟ್ಟಿಗೆ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸೋದರರಾಗಿರ್ತಕ್ಕಂಥ ಸಿದ್ದೂರಾಯಣ್ಣವರು ಒಳಗೊಂಡು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.
ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಡಾಕ್ಟರ್ ಡಿ ಜಿ ಸಾಗರ್ ಅವರ ಬಣದಿಂದ ಇವತ್ತಿನ ದಿವಸ 6/10/2025 ಡಾಕ್ಟರ್ BR ಗವಾಯಿ ಅವರ ಮೇಲೆ ಎಸೆದ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಕೂಡಲೇ ಶಿಕ್ಷೆ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಹೋರಾಟವನ್ನು ಮಾಡಿದ್ದೇವೆ. ಬಂಧುಗಳೇ, ಇವತ್ತಿನ ದಿವಸ ದಲಿತ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಉನ್ನತ ಹುದ್ದೆ ಹೊಂದಿರುವುದು RSS ಮತ್ತು BJP ಆಗಿ ಬರ್ತಾ ಇಲ್ಲ. ಈಗ ನೋಡ್ರಿ, ಅವ ದಲಿತ ಒಬ್ಬ ಉನ್ನತ ಸ್ಥಾನ ಪಡಿಬೇಕಾದ್ರೆ ಅವೇನು ಸ್ವಂತ ಯಾರು ಭಿಕ್ಷೆಯಿಂದಲ್ಲ, ಯಾರು ಅವನ ತನ್ನ ಸ್ವಂತ ಎಫರ್ಟ್ ಪ್ರಯತ್ನದಿಂದ ಇವತ್ತು ಉನ್ನತ ಸ್ಥಾನವನ್ನು ಹೊಂದಿದ್ದಾನೆ. ಆ ಒಂದು ಕಾರಣಕ್ಕಾಗಿ ಈ ಹಿಂದೂಗಳಿಗೆ ಆಗಿರ್ಬೋದು, RSS ಅವ್ರಿಗೆ BJP ಅವ್ರಿಗೆ ಆಗಿ ಬರ್ತಾ ಇಲ್ಲ. ಅದಕ್ಕೆ ಕೂಡಲೇ ಇನ್ನೂವರೆಗೆ ಅವನನ್ನು ಅರೆಸ್ಟ್ ಮಾಡಿಲ್ಲ. ಯಾಕಂದರೆ ಅಟ್ಲೀಸ್ಟು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವ್ರು ಕಂಪ್ಲೇಂಟ್ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಬಟ್ ಸರ್ಕಾರದಲ್ಲಿ ಸುಮೋಟೋ ಅನ್ನೋ ಒಂದು ಕಾಯ್ದೆ ಇದೆ. ಸುಮೋಟೋ ಕಾಯ್ದೆ ಮುಖಾಂತರ ಅವರನ್ನು ಕೂಡಲೇ ಅರೆಸ್ಟ್ ಮಾಡಿ ಅವರನ್ನು ಗಲ್ಲಿಗೆ ಏರಿಸಬೇಕನ್ನೋ ಒಂದು ಮಾತನ್ನು ಇವತ್ತಿನ ದಿವಸ ಹೇಳ್ತಾರೆ. ಸರಿ, 16 ತಾರೀಕಿಗೆ ಬೃಹತ್ ಪ್ರತಿಭಟನೆ ಬರ್ತಿದಾರಲ್ಲ, ಅದು ಬೇರೆಯವರಿಗೆ ಎಲ್ಲಿ ಸ್ಟಾರ್ಟ್ ಆಗ್ತದೆ? ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಎಲ್ಲ ಬಿಜಾಪುರ ಜಿಲ್ಲೆ ಬಂದ್ ಕರೆಯನ್ನು 16 ತಾರೀಕು ಕೊಟ್ಟಿದ್ದೇವೆ. ಅಂದರೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ವಿವಿಧ ಪರ ಸಂಘಟನೆಗಳು ಸೇರಿ ಸಿದ್ದೇಶ್ವರ ಗುಡಿ ಮುಖಾಂತರ ಗಾಂಧಿ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ವರೆಗೆ ನಾವು ಇವತ್ತಿನ ದಿವಸ ಒಂದು ಪ್ರತಿಭಟನೆ ಮುಖಾಂತರ ಅವತ್ತಿನ ದಿವಸ ಬಿಜಾಪುರ ಬಂದ ಕರೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಇವತ್ತಿನ ದಿವಸ ಬೆಳಗ್ಗೆ SP ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ಅವರು SP ಅವರು ಮೀಟಿಂಗ್ ಕರೆದಿದ್ದರು. ಅದಕ್ಕೆ ಎಲ್ಲರೂ ಸುವ್ಯವಸ್ಥಿತವಾಗಿ ನಾವು ನಿಮಗೆ ಸಹಾಯ ಮಾಡ್ತೀವಿ, ಆಮೇಲೆ ಸಹಕಾರ ಮಾಡ್ತೇವೆ ಅನ್ನೋ ಒಂದು ವಿಚಾರ ಇಟ್ಕೊಂಡವರ ಆ ಒಂದು ಕಾರಣಕ್ಕಾಗಿ ನಾವು ಅವತ್ತಿನ ದಿವಸ ಬಿಜಾಪುರ ಬಂದ ಕರೆಯನ್ನು ಅತಿ ಅಚ್ಚುಕಟ್ಟಾಗಿ ಮಾಡ್ತೇವೆ ಅಂತ ಹೇಳ್ತೀವಿ. ಹೆಸರು ಸಿದ್ದೂರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಆದೇಶದ ಮೇರೆಗೆ ಇವತ್ತು ಏನು ಮೊನ್ನೆ ನಡೆದಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತಿನ ದಿನ ನಾವು ಒಂದು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮುಗಿಸಿದ್ದೇವೆ. ಮುಂದೆ 14ನೇ ತಾರೀಕಿನಂದು ಏನು ಇನ್ನೂ ಹೆಚ್ಚಿಗೆ ಪ್ರಗತಿಪರ ಚಿಂತಕರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಪ್ರಗತಿಪರ ಚಿಂತಕರು ಕೂಡಿಕೊಂಡು ಒಂದು ಒಳ್ಳೆಯ ಒಂದು ಹೋರಾಟವನ್ನು 16ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಆ ಬಂದನ್ನು ಯಶಸ್ವಿಯನ್ನು ಮಾಡ್ತೀವಿ. ಅಷ್ಟರೊಳಗೆ ಏನು ಕೇಂದ್ರ ಸರ್ಕಾರ ಆ ನಾಲಾಯಕ ಅಂತಕ್ಕಂಥ ಏನು ಶೂ ಒಗೆದಿದ್ದಾನಲ್ಲ, ಅವನ್ನ ಉಗ್ರವಾದಂಥ ಒಂದು ಸೋಮೋಟು ಕೇಸನ್ನು ದಾಖಲಿಸಿ ಅವನು ಉಗ್ರವಾದ ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ಲಾಂದರೆ 16ನೇ ತಾರೀಕಿನಿಂದ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಅಷ್ಟರೊಳಗೇ ಮಾಡಿದ್ರೆ ಚಲೋ, ಇನ್ನೂ ದೇಶ ವ್ಯಾಪ್ತಿಯಲ್ಲಿ ಈ ಹೋರಾಟದ ಕಿಚ್ಚು ಇನ್ನೂ ಹಬ್ತದ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಮಾಂತೇಶ್ ಸಾಸಾಬಾಳ್ ಅಂತ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾಳಿನ ಹೋರಾಟದಲ್ಲೂ ಕೂಡ ನಮ್ಮ ಸಮಿತಿ ಎಲ್ಲ ನನ್ನ ಪ್ರಗತಿಪರ ಸಂಘಟನೆಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಂಘಟನೆಗಳು ವಿಜಯಪುರ ಬಂದ್ ಕರೆಯನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ನಾವು ಸಕ್ರಿಯವಾಗಿರ್ತೀವಿ ಮತ್ತು ಜಿಲ್ಲೆಯ ಜನತೆ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಪವಿತ್ರ ವೇದಿಕೆಗೆ ಅನಂತ ಕೋಟಿ ಜೈ ಭೀಮ್ ನಮಗಣ ಸಂಸ್ಥೆ ನಮ್ಮ ಮಾತನ್ನು ಮುಕ್ತಿದ್ದೇನೆ. ಜೈ ಭೀಮ್, ಜೈ ಪ್ರಭುತ್ವ. ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ಸಂಚಾಲಕರಾದಂಥ DG ಸಾಗರ್ಜಿ ಅವರ ಆದೇಶದ ಮೇರೆಗೆ ನಾವು ಇವತ್ತಿನ ದಿನ ಏನು ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಅವರ ಮೇಲೆ ಹಲ್ಲೆಯನ್ನು ಖಂಡಿಸಿ ಇವತ್ತು ವಿಜಯಪುರದಲ್ಲಿ ನಾವು ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತಕ್ಕಂಥ ಏನು 3 ಅಂಗಗಳಲ್ಲಿ ಪದೇ ಪದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಯಚೂರಿನಲ್ಲಿ ಒಬ್ಬ ವಕೀಲ ಬಾಬಾ ಸಾಹೇಬರ ಫೋಟೋ ಕೂಡ ಅಪಮಾನ ಮಾಡಿದ್ರು. ಅವರು ಜಡ್ಜು ಮಲ್ಲಿಕಾರ್ಜುನ್ ಗೌಡ ಅಂತಕ್ಕಂಥವ್ರು. ಅದೇ ತರನಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಶ್ರೇಷ್ಠವಾದಂಥ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಿಗೆ ಇವತ್ತು ಮನೋವಾದಿ ಏನು RSSನಲ್ಲಿ ಇರ್ತಕ್ಕಂಥ ಗಟ್ಟಿಗಳದಾರಲ್ಲ, ಮತ್ತೆ ಶ್ರೀರಾಮ್ ಸೇನೆದವರು ಕಿಶೋರ್ ಕುಮಾರ್ ಅವನನ್ನ ಕೂಡಲೇ ಈ ದೇಶದಿಂದ ಹೊರಗಡೆ ಹಾಕಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಆತ್ಮೀಯ ಸೋದರರಾಗಿರ್ತಕ್ಕಂಥ ಭೀಮ್ ಆರ್ಮಿಯ ಸಂಘಟನೆಯಿಂದ ಮೊದಲನೇದಾಗಿ ಮನವಿಯನ್ನು ಓದ್ತಕ್ಕಂಥ ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ವಿಷಯ
ಅಕ್ಟೋಬರ್ 6, 2020 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಶ್ರೀ BR ಗವಾಯಿ ಅವರ ಮೇಲೆ ಎಸೆದಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಕೃತ್ಯ ಎಸಗಿದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂಬುದರೊಟ್ಟಿಗೆ ಉನ್ನತ ತನಿಖೆ ಕೈಗೊಂಡು ಈ ಘಟನೆಯ ಹಿಂದಿರುವ ಸಂವಿಧಾನ ದ್ರೋಹಿಗಳನ್ನು ಬಂಧಿಸಲು ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ RSS ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಿರಾಕರಿಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ BR ಗವಾಯಿ ಅವರು ಖಜುರಾಹೋ ದೇವಾಲಯದ ಪ್ರಕರಣದ ಕುರಿತು ಪ್ರಚಾರಕ್ಕಾಗಿ ಕೋರ್ಟ್ಗೆ ಬರಬೇಡಿ ಎಂದು ಹೇಳಿಕೆ ನೀಡಿದ್ದರು. ಇದರ ಬೆನ್ನಲ್ಲೇ ಈ ದಿನ ವಿಚಾರಣೆಯಲ್ಲಿ ಸನಾತನವಾದಿ ವಕೀಲನೊಬ್ಬ ಎಸೆದಿದ್ದಾರೆ. ಸನಾತನ ಧರ್ಮಕ್ಕೆ ಅವಮಾನ ಮಾಡಿದರೆ ಸಹಿಸುವುದಿಲ್ಲ ಎಂದು ಹೇಳಿದ್ದಾರೆ. ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಅವಮಾನಗೊಳಿಸಲಾಗಿದೆ. ಈ ಅವಮಾನ ಈ ದೇಶದ ಮತ್ತು ಸಂವಿಧಾನಕ್ಕೆ ಅಪಚಾರ. ಇಂತಹ ಹೇನ ಕೃತ್ಯ ಎಸಗಿದ ಸನಾತನಿ ದೇಶದ್ರೋಹಿಗೆ ಕಾನೂನು ಮೂಲಕ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ಮನ ಈ ಮೂಲಕ ಒತ್ತಾಯಿಸುತ್ತದೆ. ಈ ಎರಡೂ ಮನವಿಯನ್ನ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ ಗಣ್ಣೂರು ಸಾಹೇಬರು ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಅವರಲ್ಲಿ ಈ ವೇದಿಕೆ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ. ಹೀಗಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸೋದರರು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸೋಣ. ಪ್ರೊಟೆಸ್ಟ್ ಒಂದು ಪ್ರತಿಭಟನೆ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ದು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೂ ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಕಳಿಸಿಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಮನವಿಯನ್ನು ಸ್ವೀಕರಿಸ್ತಾರೆ. ನಮಸ್ಕಾರ.